ವಿ4 ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಸ್ತ್ರ ಗ್ರೂಪ್ ದಸರಾ ಸಂಭ್ರಮ, ಸ್ಪೆಷಲ್ ಪಾರ್ಟ್ನರ್ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್, ಲೇಡಿ ಹಿಲ್. ಇಂದಿನ ವಿಶೇಷ ಪಾರ್ವತಿ ದೇವಿಯ ಸುಂದರ ರೂಪ ಗೌರಿ. ನಾವು ನವರಾತ್ರಿಯ 8ನೇ ದಿನದಲ್ಲಿದ್ದೇವೆ. ಒಟ್ಟಾಗಿ 7 ದಿನದ ಹಬ್ಬದ ಮಹತ್ವವನ್ನು ತಿಳ್ಕೊಂಡ್ವಿ. ಇವತ್ತು 8ನೇ ದಿನದ ಮಹತ್ವ, ತಾಯಿ ಮಹಾಗೌರಿಯ ಶಕ್ತಿಯ ಬಗ್ಗೆ ತಿಳಿಯೋಣ. ದೇವಿ ಮಹಾಗೌರಿಯು ಪಾರ್ವತಿ ದೇವಿಯ ಪ್ರಶಾಂತ ಸುಂದರ ರೂಪವಾಗಿದ್ದು, ಅವಳು ಅತ್ಯಂತ ಸುಂದರ ಮತ್ತು ಪ್ರಕಾಶಮಾನಳಾಗಿದ್ದಾಳೆ. ಮಹಾಗೌರಿ ಎಂಬ ಹೆಸರು ಅತ್ಯಂತ ಪ್ರಕಾಶಮಾನವಾದ, ಸ್ವಚ್ಛ ಮೈಬಣ್ಣದ, ಚಂದ್ರನಂತೆ ಹೊಳಪು ಎಂದು ಅನುವಾದಿಸುತ್ತದೆ. ನವರಾತ್ರಿ ಪೂಜೆಯ 8ನೇ ದಿನದಂದು ಆಕೆಯನ್ನು ಪೂಜಿಸಲಾಗುತ್ತದೆ. 9 ದುರ್ಗೆಯರಲ್ಲಿ ಕೃಪೆಯುಳ್ಳವಳು ಅಂದರೆ ಮಹಾಗೌರಿ. ಅವಳ ನೋಟವು ಚಿನ್ನದಂತೆ ಪ್ರಕಾಶಮಾನವಾಗಿರುವುದರಿಂದ ಅವಳು ತನ್ನ ಭಕ್ತರಿಂದ ನಕಾರಾತ್ಮಕ ಶಕ್ತಿಗಳು ಮತ್ತು ಆಲೋಚನೆಗಳನ್ನು ತೆರವುಗೊಳಿಸುತ್ತಾಳೆ. ಅವರ ಮೇಲೆ ತನ್ನ ದೈವಿಕ ಅನುಗ್ರಹವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ದೇವಿ ಮಹಾಗೌರಿಯು ಶಂಖ ಅಥವಾ ಮಲ್ಲಿಗೆಯಂತಹ ಸುಂದರ ಬಣ್ಣದಿಂದ ಕಾಣಸಿಗುತ್ತಾಳೆ. ಆಕೆಗೆ 4 ಕೈಗಳಿದೆ. ಅವಳ ಮೇಲಿನ ಬಲಗೈ ತ್ರಿಶೂಲವನ್ನು ಹೊಂದಿದೆ. ಕೆಳಗಿನ ಬಲಗೈ ವರಮುದ್ರೆಯಲ್ಲಿದೆ. ಮೇಲಿನ ಎಡಗೈ ಡಮರನ್ನು ಹೊಂದಿದ್ದು, ಕೆಳಗಿನ ಎಡಗೈಯು ಅಭಯ ಮುದ್ರೆಯಲ್ಲಿದೆ. ದೇವಿಯು ಆಭರಣ ಮತ್ತು ದೊಡ್ಡ ಶಿರಸ್ತ್ರಾಣದಿಂದ ಅಲಂಕರಿಸಲ್ಪಟ್ಟಿದ್ದಾಳೆ. ಅದು ಕೃಪೆ ಮತ್ತು ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಅವಳು ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ. ಅವಳ ಭವ್ಯವಾದ ಚಿನ್ನದ ನೋಟವು ಸಮೃದ್ಧಿಯನ್ನು ಸಂಕೇತಿಸುತ್ತದೆ.
ತಾಯಿ ಪಾರ್ವತಿ ದೇವಿಯು ಶಿವನನ್ನು ತನ್ನ ಸಂಗಾತಿಯಾಗಿ ಹೊಂದಲು ತೀವ್ರ ತಪಸ್ಸು ಮಾಡಿದಾಗ ಇದರಿಂದಾಗಿ ಅವಳು ದುರ್ಬಲವಾಗುತ್ತಾಳೆ. ದೇವಿ ಮಹಾಗೌರಿಯು ಕಠಿಣ ಪರಿಶ್ರಮ ಮತ್ತು ಶ್ರಮವಿಲ್ಲದೆ ಯಾವುದೇ ಫಲಪ್ರದ ಫಲಿತಾಂಶವನ್ನು ಅನುಭವಿಸಲು ಸಾಧ್ಯವಿಲ್ಲ ಎಂದು ಸೂಚಿಸುವ ತಪಸ್ಸಿನ ಸಂಕೇತ. ದೇವಿ ಮಹಾಗೌರಿಯು ಶುದ್ಧತೆ ಮತ್ತು ಭಕ್ತಿಯನ್ನು ಸಹ ನಿರೂಪಿಸುತ್ತಾಳೆ. ತನ್ನ ಭಕ್ತರ ಹೃದಯದಿಂದ ಯಾವುದೇ ಕೊಳೆತವನ್ನು ಹೊರಹಾಕಬಲ್ಲಳು. ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರನ್ನು ಕನ್ಯೆ, ಅವಿವಾಹಿತ ರೂಪವಾದ ಪಾರ್ವತಿ ದೇವಿ ಮಾತ್ರ ಕೊಲ್ಲಬಹುದು. ಆದ್ದರಿಂದ ಬ್ರಹ್ಮನ ಸಲಹೆಯಂತೆ ಶಿವನು ಪಾರ್ವತಿಯನ್ನು ಯಾವುದೇ ಕಾರಣವಿಲ್ಲದೆ ಕಾಳಿ ಎಂದು ಪದೇ ಪದೇ ಅಪಹಾಸ್ಯ ಮಾಡುತ್ತಿರುವಾಗ ಈ ಕೀಟಲೆಯಿಂದ ಪಾರ್ವತಿ ದೇವಿಯು ಆವೇಶಗೊಳ್ಳುತ್ತಾಳೆ. ಅವಳು ಚಿನ್ನದ ಮೈಬಣ್ಣವನ್ನು ಪಡೆಯಲು ಬ್ರಹ್ಮನನ್ನು ಕುರಿತು ಕಠಿಣ ತಪಸ್ಸು ಮಾಡಿದಳೆಂಬ ಪ್ರತೀತಿ ಇದೆ. ನಂತರ ಬ್ರಹ್ಮದೇವನು ಅವಳಿಗೆ ವರವನ್ನು ನೀಡಲು ಅಸಮರ್ಥತೆಯನ್ನು ವಿವರಿಸಿದಾಗ ಅವಳ ತಪಸ್ಸನ್ನು ನಿಲ್ಲಿಸಲು ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರನ್ನು ಕೊಲ್ಲುವಂತೆ ತಿಳಿಸುತ್ತಾನೆ. ಪಾರ್ವತಿಯು ಒಪ್ಪಿ ಹಿಮಾಲಯದ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದಾಗ ಪಾರ್ವತಿ ದೇವಿಯ ಕಪ್ಪು ಚರ್ಮವು ಸಂಪೂರ್ಣವಾಗಿ ತೊಳೆಯಲ್ಪಟ್ಟು ಬಿಳಿ ವಸ್ತ್ರಗಳನ್ನು ಧರಿಸಿ ಸುಂದರವಾದ ಚಿನ್ನದ ಮಹಿಳೆಯಾಗಿ ಹೊರಬಂದಾಗ ಪಾರ್ವತಿ ದೇವಿಯು ಮಹಾಗೌರಿಯಾಗಿ ಅವತಾರಗೊಂಡಳು. ಶುಂಭ ಮತ್ತು ನಿಶುಂಭನ ನಾಶಕ್ಕಾಗಿ ಹಿಮಾಲಯದಲ್ಲಿ ತನ್ನನ್ನು ಪ್ರಾರ್ಥಿಸುತ್ತಿದ್ದ ದೇವತೆಗಳ ಮುಂದೆ ಅವಳು ಕಾಣಿಸಿಕೊಂಡಳು. ಅವರು ಯಾರನ್ನು ಪೂಜಿಸುತ್ತಾರೆ ಎಂದು ಕೇಳಿ ನಂತರ ಅವಳು ತನ್ನನ್ನು ಕಪ್ಪು ಕೌಶಿಕಿ ದುರ್ಗೆ ಎಂದು ಪ್ರತಿಬಿಂಬಿಸಿದಳು. ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರಿಂದ ಅವಳನ್ನು ಸೋಲಿಸಬೇಕೆಂದು ದೇವರುಗಳು ಪ್ರಾರ್ಥಿಸುತ್ತಿದ್ದಾರೆ ಎಂದು ತನ್ನ ಪ್ರಶ್ನೆಗೆ ಉತ್ತರಿಸಿದಳು. ಪಾರ್ವತಿ ದೇವಿಯು ದೇವತೆಗಳ ಮೇಲಿನ ಕರುಣೆಯಿಂದ ಕಪ್ಪು ಬಣ್ಣಕ್ಕೆ ತಿರುಗಿದಳು ಮತ್ತು ಕಾಳಿಕಾ ಎಂದು ಕರೆಯಲ್ಪಟ್ಟಳು. ನಂತರ ಅವಳು ಚಂಡಿಯಾಗಿ ರೂಪಾಂತರಗೊಂಡು ರಾಕ್ಷಸ ದ್ರುಮಲೋಚನನನ್ನು ಕೊಂದಳು. ಚಂಡಿಯ ಮೂರನೇ ಕಣ್ಣಿನಿಂದ ಹೊರಬಂದ ಚಾಮುಂಡಾ ದೇವಿಯು ಚಂಡ ಮತ್ತು ಮುಂಡನನ್ನು ಕೊಂದಳು. ಚಂಡಿ ನಂತರ ರಕ್ತಬೀಜ ಮತ್ತು ಅವನ ತದ್ರೂಪಿಗಳನ್ನು ಕೊಂದು ಅವರ ರಕ್ತವನ್ನು ಕುಡಿದಳು. ಪಾರ್ವತಿ ಮತ್ತೆ ಕೌಶಿಕಿಯಾಗಿ ತಿರುಗಿ ಶುಂಭ ಮತ್ತು ನಿಶುಂಭರನ್ನು ಕೊಂದಳು. ನಂತರ ಅವಳು ಮತ್ತೆ ಮಹಾಗೌರಿಯಾಗಿ ರೂಪಾಂತರಗೊಂಡಳು. ಈ ರೀತಿ ಪಾರ್ವತಿಯು ಶುಂಭ ಮತ್ತು ನಿಶುಂಭನನ್ನು ಕೊಂದಳು. ಆಕೆಗೆ ಶಿವಪುರಾಣದಲ್ಲಿ ಮಹಾಸರಸ್ವತಿ, ಅಂಬಿಕಾ ಮತ್ತು ದೇವಿ ಮಹಾತ್ಮ್ಯ ಎಂಬ ಬಿರುದುಗಳನ್ನು ಹೊಂದಿದ್ದಾಳೆ. Mudra Printers is one of the leading printing press in Mangaluru since last 28 years with very good infrastructure of men and machinery. Having 2 units, one is in Kudroli and factory at Baikampadi industrial area. With creative designs with digital and offset print, brochures, leaflets, visiting cards, bill books, letterheads, office files, ID cards, mementos. Mudra Printers, Mudra House near Nagabrahma Temple, Alake, Mangaluru. Call 0824 426669 or 0824 249 2433.
ತಾಯಿ ಗೌರಿದೇವಿಯು ಶಕ್ತಿ ಅಥವಾ ಮಾತೃದೇವತೆಯಾಗಿದ್ದು ದುರ್ಗಾ, ಪಾರ್ವತಿ, ಕಾಳಿ ಮತ್ತು ಇತರ ಹಲವು ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಅವಳು ಮಂಗಳಕರ, ಅದ್ಭುತ ಮತ್ತು ಕೆಟ್ಟ ಕಾರ್ಯಗಳನ್ನು ಮಾಡುವವರನ್ನು ಶಿಕ್ಷಿಸುವ ಮೂಲಕ ಒಳ್ಳೆಯ ಜನರನ್ನು ರಕ್ಷಿಸುತ್ತಾಳೆ. ತಾಯಿ ಗೌರಿ ಆಧ್ಯಾತ್ಮಿಕ ಅನ್ವೇಷಕನಿಗೆ ಜ್ಞಾನೋದಯವನ್ನು ನೀಡುತ್ತಾಳೆ ಮತ್ತು ಮೋಕ್ಷವನ್ನು ನೀಡುವ ಮೂಲಕ ಪುನರ್ಜನ್ಮದ ಭಯವನ್ನು ಹೋಗಲಾಡಿಸುತ್ತಾಳೆ. ಇದು ನವರಾತ್ರಿಯ 8ನೇ ದಿನದ ವಿಶೇಷತೆ. ತಾಯಿ ಮಹಾಗೌರಿಯು ದುಷ್ಟರ ಸಂಹಾರಕ್ಕಾಗಿ ಯಾವ ರೀತಿ ಅವತಾರವೆತ್ತಿದ್ದಳು ಎಂದು ನೋಡಿದ್ದೀವಿ. ಇನ್ನು ನವರಾತ್ರಿಯ ಕೊನೆಯ ದಿನದ ಸಂಭ್ರಮ ಸಡಗರ ಹಾಗೂ ಯಾವ ದೇವಿಯನ್ನು ಆರಾಧಿಸುತ್ತಾರೆ ಎಂಬುದನ್ನು ನಾಳಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀವಿ. ಮಂಗಳೂರು ದಸರಾ ಮತ್ತು ಉಚ್ಚಿಲ ದಸರಾದ ಶೋಭಾಯಾತ್ರೆಯು ವಿ4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ. ಇದು ಈ ಹೊತ್ತಿನ ವಿಶೇಷ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. Heaven Rose, a household in Mangalore. ಎಂಕುಲು 3 years ದಿಂಚಿ ಬರೋಂದಿಲ್ಲ. ಎಂಕುಲು ಪಲ ಮುಲ್ಪ ಬಾತದ ಟಿಕ್ಕ ಬಿರಿಯಾನಿ ತಿಕ್ಕೊಂಡು ಅವು ತಿನ್ಪುನು ಮಸ್ತ್ ಟೇಸ್ಟ್ ಇಪ್ಪುಂಡು. ಮುಲ್ಪ ಸ್ಪೆಷಲ್ ಟಿಕ್ಕ ಬಿರಿಯಾನಿ.